ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಅನ್ನ ಓದಲಿಕ್ಕೆ ಬರೋದಿಲ್ವಾ? ಇಂಗ್ಲಿಷ್ ABCD ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ABCD ಬರೋದಿಲ್ವಾ? ನಿಮಗೆ ಇಂಗ್ಲಿಷ್ ಅನ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನನ ಅಳವಡಿಸಬೇಕು. ಹೇಗೆ, ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ABCD ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು, ನೀವು ಇಂಗ್ಲಿಷ್ನ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಹಾಗಾದ್ರೆ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾದ್ರೆ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು. ಓಕೆ, ಸೊ ಇಲ್ಲಿವರೆಗೆ ನಾವೇನೇನು ಕಲ್ತ್ವಿ? ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಹಾಂ, ಇಲ್ಲಿವರೆಗೆ ನಾವೇನೇನು ಕಲ್ತ್ವಿ? ಫಸ್ಟಿಂದ ನಾವೇನು ಕಲ್ತ್ವಿ? ಫಸ್ಟು ಫೋನಿಕ್ಸ್. ಫೋನಿಕ್ಸ್ ಕಲ್ತ್ವಲ್ವಾ? ಫೋನಿಕ್ಸ್ ಯಾವುದು? ಆ, ಬ, ಕ, ಡ. ಇದನ್ನು ಆ, ಬ, ಕ, ಡ ಈ ಥರ ಕಲ್ತ್ವಿ ಅಲ್ವಾ? ಅದಾದ ನಂತರ ಏನು ಮಾಡಿದ್ವಿ ನಾವು? ಇವೆರಡನ್ನೂ ಕೂಡಿಸಿದ್ವಿ, ರೈಟ್? ಆಬ್, ಆಕ್. ಸೊ ಇದೇನಿದು? ಬ್ಲೆಂಡಿಂಗ್. ಓಕೆ, ಆಮೇಲೆ ಏನು ಕಲ್ತ್ವಿ? ಕಾನ್ಸನೆಂಟ್ಸ್ ಬ್ಲೆಂಡ್ ಮಾಡೋದು ಕಲ್ತ್ವಿ. BL, BR, CL, CR. ಅಂದರೆ ಇದು ಬ್ಲ, ಬ್ರ, ಕ್ಲ, ಕ್ರ. ಓಕೆ, ಸೊ ಇದಾಯಿತು. ಇದಾದ ನಂತರ ಮತ್ತೇನು ಕಲ್ತ್ವಿ? 3 letter ಬ್ಲೆಂಡಿಂಗ್, ರೈಟ್? 3 letter ಬ್ಲೆಂಡಿಂಗ್ ಯಾವುದು? SPR, STR, SCR. ಹಾಂ, ಸ್ಪ್ಲಾಶ್, ಪ್ಲೇಸ್, ಪ್ಲೀಸ್, ಪ್ಲಾಪ್, ಸ್ಕ್ರಾಚ್, ಕ್ರೇ. ಸೊ ಈ ಥರ ನಾವು ಅದನ್ನು ಓದೋದು ಕಲ್ತ್ವಿ ಅಲ್ವಾ? ಹಾಂ, ಎಸ್, ಆಫ್ ಕೋರ್ಸ್. ಆಮೇಲೆ ಡಯಾಗ್ರಾಫ್ಸ್ ಯಾವುದು? PH, CH, SH ಈ ಥರದ್ದು. ಹಾಂ, ಆಮೇಲೆ ಇನ್ಯಾವುದು? ಸೈಟ್ ವರ್ಡ್ಸ್. ಎಸ್, ಸೈಟ್ ವರ್ಡ್ಸ್. ಸೈಟ್ ವರ್ಡ್ಸಲ್ಲಿ ಯಾವ್ದಾವ್ದು ವರ್ಡ್ಸ್ ಬರುತ್ತೆ ಅದನ್ನು ಕಲ್ತ್ವಿ. ಆಮೇಲೆ ಏನೇನು ಕಲ್ತ್ವಿ? ಸ್ಪೆಷಲ್ ಬ್ಲೆಂಡಿಂಗ್ ಯಾವುದು? SP, ST, SC. ಸೊ ಇದೆಲ್ಲ ಸ್ಪೆಷಲ್ ಬ್ಲೆಂಡಿಂಗ್ಸ್. ಓಕೆ, ಈಗ ನೀವು ಇದೆಲ್ಲ ಕಲ್ತ್ರೂ ನಿಮಗೆ ಇದರಿಂದ ಕರೆಕ್ಟಾಗಿ ಇಂಗ್ಲೀಷ್ ಓದೋಕ್ಕಾಗೋದು ಒಂದು 60% ಓದ್ಬೋದು. 60% ನೀವು ಕರೆಕ್ಟಾಗಿ ಓದ್ಬೋದು. ಓಕೆ, 60%. ಇನ್ನು ಕೆಲವುದು ಈ ಮೆಥಡ್ ಫಾಲೋ ಮಾಡಿದ್ರೆ ಸಾಲಲ್ಲ. ಇಲ್ಲಿವರೆಗೆ ನೀವು ಏನು ಕಲ್ತಿದ್ದೀರಾ ಇದನ್ನೇ ನಾವು ಅಳವಡಿಸ್ಕೊಂಡ್ರೆ ಅದು ಅಷ್ಟಾಗಿ ಸಾಲಲಿಕ್ಕಿಲ್ಲ. ಓಕೆ, ಸೊ ಇನ್ನೂ ಹೊಸದೇನೋ ನಾವು ಕಲಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಅದನ್ನು ಇವತ್ತು ನೋಡೋಣ. ಈಗ ಇದು ನಾವು ಫೋನಿಕ್ಸು, ಬ್ಲೆಂಡಿಂಗು ಇವೆಲ್ಲ ನಾನು ಹೇಳ್ದಂಗೆ ನಿಮಗೆ 50% ಅಲ್ಲ 60% ಮಾತ್ರ. ಬಟ್ ಇನ್ನು ಕೆಲವು ಫೋನೋಗ್ರಾಮ್ಸ್ ಅಂತ ಹೇಳಿದ್ನಲ್ಲ, ಫೋನೋಗ್ರಾಮ್ಸನ್ನು ಕಲಿಬೇಕು. ಫೋನೋಗ್ರಾಮ್ಸ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಈಗ ಇಲ್ಲಿ ನೋಡಿ, ಓಕೆ, ಸೊ ಇಲ್ಲಿ ವರ್ಡ್ಗಳಿದಾವಲ್ಲ,
ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇದು BAIL, NAIL, FAIL. ಸೊ ಇಲ್ಲಿ ನಿಮಗೆ AI ಅಂತ ಬಂದಿದೆ. ಏನಂತ ಬಂದಿದೆ? AI ಅಂತ ಬಂದಿದೆ. ಓಕೆ, 1 minute. ಓಕೆ, ಹಾಂ, ನೋಡಿ ಎಲ್ರಿಗೂ ಕಾಣಿಸ್ತಿದೆಯಲ್ಲ, ವರ್ಡ್ಸ್ ಕಾಣಿಸ್ತಿದೆಯಲ್ಲ. ಈಗ ನೋಡಿ, ನೀವು ಬ್ಲೆಂಡಿಂಗು ನಾನು ನಿಮ್ಗೆ ಏನೇನು ಹೇಳ್ಕೊಟ್ಟಿದ್ದೆ ಅದನ್ನು ಮಾತ್ರ ಯೂಸ್ ಮಾಡಿದ್ರೆ ಇಲ್ಲಿ ಆಗೋದಿಲ್ಲ ಅಂತ ಹೇಳಿದ್ನಲ್ಲ. ಯಾಕೆ ಅಂದರೆ ಈಗ ಇಲ್ಲಿ ನೋಡಿ BAIL ಇದೆ. ಓಕೆ, ಸೊ BAILನ ನೀವು BAIL ಅಂತಿರೋದನ್ನು ನಾವು BAIL, ಇವಾಗ ಏನಾಗುತ್ತೆ? ಇದು ಬ್ಯಾಯಿಲ್ ಆಗುತ್ತೆ, ರೈಟ್? ಬ್ಯಾ, ಇದು ಇಲ್, ಬ್ಯಾಯಿಲ್ ಆಗುತ್ತೆ. ಅದನ್ನು ಆ ಥರ ಪ್ರೊನೌನ್ಸ್ ಮಾಡೋದು ತಪ್ಪು. ಸೊ ಇದನ್ನು ಈ ಥರ ನಾವು ಬ್ಯಾಯಿಲ್ ಅಂತ ಹೇಳಂಗಿಲ್ಲ. ನಾನು ನಿಮಗೆ ಎಗೆ ಏನು ಹೇಳಿದ್ದೆ? ಅಂತ ಹೇಳಬೇಕು ಅಂತ ಹೇಳಿದ್ದೆ. ಐಗೆ ಏನು ಹೇಳಿದ್ದೆ? ಇ. ಅದೇ ತಾನೆ, ರೈಟ್? ಬಟ್ ಅದ್ರ ಪ್ರಕಾರ ನಾವು ಹೋದರೆ ಏನಾಗುತ್ತೆ? ಅದ್ರ ಪ್ರಕಾರ ನಾವು ಹೋದರೆ ನಿಮಗೆ ಆ ಸೌಂಡ್ ಬರೋದಿಲ್ಲ. ಅದಕ್ಕೆ ಈಗ ನಿಮಗೆ AI ಅಂತ ಇಲ್ಲಿ ಬರುತ್ತೆ, ಅಲ್ಲೆಲ್ಲ ನಾವೇನು ಮಾಡಬೇಕು? ಐ ಅಂತ ಉಚ್ಚಾರಣೆ ಮಾಡಬೇಕು. ಏನಂತ ಉಚ್ಚಾರಣೆ ಮಾಡಬೇಕು? AI ಅಂತ ಬಂದರೆ ಐ ಅಂತ ಹೇಳಬೇಕು. ಓಕೆ, ನಾವು ಇದು ಉದಾಹರಣೆಗೆ ಇಲ್ಲಿ AI ಇದೆಯಲ್ವಾ? ಸೊ AIನ ಸಪ್ರೇಟಾಗಿ ತೊಗೊಳ್ಳೋಣ. AI ಇದನ್ನು ನಾವೇನು ಹೇಳಬೇಕು ಅಂತ ಹೇಳಿದೆ ನಾನು ನಿಮಗೆ? ಐ ಅಲ್ವಾ? ನೆಕ್ಸ್ಟ್ ಉಳಿದಿರೋದೇನು? ಫಸ್ಟ್ ಬಿ ತಗೊಳ್ಳೋಣ. ಬಿಗೆ ನಾವು ಎಲ್ಗೆ ನಾವು ಅಲ್. ಇವಾಗ ಇದನ್ನು ಕೂಡಿಸಿ ಕನ್ನಡದಲ್ಲಿ BAIL ಏನಾಗುತ್ತೆ? ಬೇಲ್ ಅಲ್ವಾ? ಸೊ ಪ್ಲಸ್ ಎ ಏನಾಗುತ್ತೆ? ಇದನ್ನು ನಾವು ಬೇಯ್. ಸಿ ಎಲ್ಲನ್ನು ನಾವು ಈ ಲಾ ಒತ್ತು ಇಲ್ಲಿಗೆ ಕೊಟ್ಟರಾಯ್ತು ಕೆಳಗಡೆ. ಓಕೆ, ಇದೇನಾಗುತ್ತೆ ಈಗ? ಬೇಲ್. ಬೇಲನ್ನ ಸಾಮಾನ್ಯವಾಗಿ ಬೇಲ್ ಅಂತ ಹೇಳ್ತಾರೆ, ಬೇಲ್. ಬಟ್ ಸರಿಯಾದ ಉಚ್ಚಾರಣೆ ಬಂದು ಬೇಲ್. ಇದಕ್ಕೆ ನಾವು ಈ ಥರ ಅಕ್ಷರಗಳು ಬಂದರೆ, ವಿಚ್ ಮೀನ್ಸ್ 2 ವೊವೆಲ್ಸ್, 2 ವೊವೆಲ್ಸ್ ಎರಡು ಒಟ್ಟಿಗೆ ಸೇರಿದ್ರೆ ಅದಕ್ಕೆ ನಾವು ವೊವೆಲ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ, ಅಥವಾ ವೊವೆಲ್ ಡಯಾಗ್ರಾಫ್ ಅಂತಲೂ ಹೇಳ್ಬೋದು. ನೋ ಪ್ರಾಬ್ಲಮ್, ಫೋನೋಗ್ರಾಮ್ಸಿಗೆ ನೀವು ವೊವೆಲ್ ಡಯಾಗ್ರಾಫ್ ಅಂತಲೂ ಹೇಳ್ಬೋದು. ಸೊ 2 ವೊವೆಲ್ ಸೇರುತ್ತೆ, ಶಬ್ದ ಒಂದೇ ಬರುತ್ತೆ. ಏಯ್ ಒಂದೇ ಶಬ್ದ, ಅಂದರೆ 2 ಶಬ್ದ ಎ ಮತ್ತು ಇ ಇದೆ, ಬಟ್ ಸ್ಟಿಲ್ ಅದು ಜಾಸ್ತಿ ನಿಮಗೆ 2 ಶಬ್ದ ಥರ ಅನಿಸಲ್ಲ, ಒಂದು ಶಬ್ದ ಥರ ಅನಿಸುತ್ತೆ. ಏಯ್. ಓಕೆ, ಸೊ ಅದಕ್ಕೆ ನಾವು ಫೋನೋಗ್ರಾಮ್ ಅಂತ ಹೇಳ್ತೀವಿ. ಅದಕ್ಕೇನು ಹೇಳ್ತೀವಿ? ಫೋನೋಗ್ರಾಮ್. ಫೋನೋಗ್ರಾಮ್ ಅಂದರೆ ಏನಿಲ್ಲ, 2 ಅಕ್ಷರಗಳು ಸೇರ್ತವೆ. 2 ಅಕ್ಷರಗಳು ಎಸ್ಪೆಷಲಿ ನಿಮಗೆ ಅದರಲ್ಲಿ ವೊವೆಲ್ ಇರಲೇಬೇಕು. 2 ವೊವೆಲ್ ಇರ್ಬೋದು, ಅಥವಾ ಒಂದು ವೊವೆಲ್ ಮತ್ತು ಇನ್ನೊಂದು ಕಾನ್ಸನೆಂಟ್ ಇರ್ಬೋದು, ಅಥವಾ 2 ವೊವೆಲ್ 2 ಕಾನ್ಸನೆಂಟ್ ಇರ್ಬೋದು, ಅಥವಾ 3 ವೊವೆಲ್ ಇರ್ಬೋದು, ಅಥವಾ 2 ವೊವೆಲ್ 1 ಕಾನ್ಸನೆಂಟ್, ಹಿಂಗೆ ಹೆಂಗೆ ಬೇಕಾದ್ರೂ ಇರ್ಬೋದು ಅದು. ಓಕೆ, ಅಂದರೆ ನೀವು ಫೋನಿಕ್ಸ್ ಹಾಕಿದ್ರೆ, ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಹಾಕಿದ್ರೆ ಆ ಸೌಂಡ್ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಅದಕ್ಕೆ ನಾವು ಫೋನೋಗ್ರಾಮ್ ಅಂತ ಹೇಳ್ತೀವಿ. ಓಕೆ, ಸೊ ಅದಕ್ಕೋಸ್ಕರ
ಯಾಕೆಂದರೆ ತುಂಬ ಪದಗಳು ನಿಮಗೆ ಫೋನೋಗ್ರಾಮ್ಸಲ್ಲಿ ನಾನು ಇದಕ್ಕೆ ಮುಂಚೆ ತುಂಬ ಪದಗಳೆಲ್ಲ ಬರುತ್ತೆ. ಈಗ ಉದಾಹರಣೆಗೆ ನೋಡಿ, ಹೌಸ್, ಮನೆ, HOUSE, ಹೌಸ್. ಇದನ್ನು ನೀವು ಹ ಆ ಅ ಅಂತ ಹೇಳಕ್ಕೆ ಹೋದರೆ ಅದಾಗೋದಿಲ್ಲ. ಸೊ ಈ OU ಅಂತ ಬಂದಿದೆಯಲ್ವಾ, OU, ಅದಕ್ಕೆ ಅದರದ್ದೇ ಆದ ಶಬ್ದ ಇದೆ. OU ಅಂತ ಬಂದಾಗ ಒಂದೇ ಶಬ್ದ ಅಲ್ಲ. OU ಬಂದಾಗ ಅವು ಆಗ್ಬೋದು, OU ಬಂದಾಗ ಅ ಆಗ್ಬೋದು, OU ಬಂದಾಗ ಉ ಆಗ್ಬೋದು. ಓಕೆ, ಅದು ಎಲ್ಲೆಲ್ಲಿ ಆಗುತ್ತೆ ಅನ್ನೋದು ನಾವು ಒಂದಷ್ಟು ವರ್ಡ್ಸ್ ನಾವು ಕಲಿತ್ರೆ ನಮಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ವರ್ಡ್ಸನ್ನು ನಾವು ಫೋಕಸ್ ಮಾಡಬೇಕು. ಓಕೆ, ಸೊ ಫೋನೋಗ್ರಾಮ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ. ನಾವು ಮಾಮೂಲಿ ಫೋನಿಕ್ಸ್ ಬ್ಲೆಂಡಿಂಗ್ ಏನು ಯೂಸ್ ಮಾಡ್ತೀವಿ ಅದಲ್ಲದೆ ವೊವೆಲ್ಸ್ ಏನಿದೆ AEIOU ಅವೆರಡೂ ಸೇರಿದಾಗ, ಅಥವಾ ವೊವೆಲ್ ಬಂದು ಕಾನ್ಸೊನೆಂಟ್ ಜೊತೆ ಸೇರಿದಾಗ ಅದನ್ನು ನಾವು ಸಪ್ರೇಟಾಗಿ ಅದರದ್ದೇ ಆದ ಸೌಂಡನ್ನು ಹೇಳಬೇಕಾಗುತ್ತೆ. ಈಗ ಇನ್ನೊಂದು ನಾನು ಹೇಳ್ತೀನಿ ನಿಮಗೆ, OUGH ಅಂತ ಬರುತ್ತೆ. ಇದೇ ಒಂದು ಫೋನೋಗ್ರಾಮ್. ಇದರಲ್ಲಿ GH ಸೈಲೆಂಟ್ ಆಗಿರುತ್ತೆ, ಬರೀ OU ಇದೆ. ಸೊ ಅದು OUGH ಬಂದಾಗ ನಿಮಗೆ ಒಂದೊಂದು ಪದ ಒಂದೊಂದು ಥರ ಬರುತ್ತೆ. ಓಕೆ, ಸೊ ಫಸ್ಟ್ ಫೋನೋಗ್ರಾಮ್ ಏನು ನಾವು ಕಲಿಯೋದು AI. AI ಅಂತ ಬಂದಾಗ A ಅಂತ ಹೇಳಬೇಕು. AI ಅಂತ ಬಂದಾಗ ಏನು ಹೇಳಬೇಕು? A. ಸೊ ಹಾಗಿದ್ರೆ ಇದೇನಾಗುತ್ತೆ? ಇದು ನಿಮಗೆ ಬೇಲ್. ಓಕೆ, ಇದೇನಾಗುತ್ತೆ? ಫೇಲ್ ಅಲ್ಲ, ಫೇಲ್. ಓಕೆ, ಫೇಲ್ ಅಂತ ಹೇಳೋದಾದ್ರೆ ನೀವು ಫೇಲ್, ಇದು ಫೇಲ್ ಆಗುತ್ತೆ. ನಾವು ಎ ಅಂತ ಹೇಳಲ್ಲ. ಓಕೆ, ಸೊ ಅದಕ್ಕೆ ಎ. ಸೊ ಫೇಲ್, ಬೇಲ್, ಫೇಲ್, ಗೇಲ್, ಹೇಲ್, ಎಚ್. ನೀವು ಒಂದೊಂದು ಅಕ್ಷರ, ಎರಡು ಅಕ್ಷರ ಕರೆಕ್ಟಾಗಿ ಕೂಡಿಸ್ಬೇಕಷ್ಟೇ. ಈಗ ಎ ಮಧ್ಯದಲ್ಲಿ ಹಾಕಬೇಕು, ಆಮೇಲೆ ಎಲ್ ಮತ್ತು ಬಿ ನಿಮಗೆ ಹೇಳಕ್ಕೆ ಗೊತ್ತಿರಬೇಕು. ಅದು ಫೋನಿಕ್ಸ್ ಪ್ರಕಾರನೇ, ಬ್ಲೆಂಡಿಂಗ್ ಪ್ರಕಾರನೇ ಹೇಳಬೇಕು. ಓಕೆ, ಹೇಲ್, ಇದು ಜೈಲ್, ಜೈಲ್, ಮೇಲ್, ಮೇಲ್, ಜೈಲ್, ಮೇಲ್. ಓಕೆ, ಹಾಗೆ ಎಲ್ಲ ಇದು ಹಾಗೇ ನೀವು ಓದಬೇಕು. ಎ ಹಾಕ್ಕೊಂಡು ಓದಬೇಕು. ಅರ್ಥ ಆಯ್ತಲ್ವಾ? ಈಗ ನಾನು ಇಷ್ಟು ಕೊಟ್ಟಿದ್ದೀನಿ, ಇದನ್ನು ಓದ್ಬೋದಲ್ವಾ? ಇದೆಲ್ಲ ಓದ್ಬೋದಲ್ವಾ? ಸೊ ಯಾರಾದ್ರು ಮೈಕ್ ಆನ್ ಮಾಡ್ಕೊಳ್ಳಿ. ಇದನ್ನು ಹೆಂಗೆ ಓದ್ತೀರಾ? ಹಾಂ, ಇದನ್ನು ಹೆಂಗೆ ಓದಬೇಕು ಅಂದರೆ ನ ಏಲ್ ಅಂತ ಓದಿ. ನ ಏಲ್, ನೇಲ್ ಆ ಥರ ಓದ್ರಿ. ಇದು ರ ರ ಏಲ್, ರೈಲ್ ಆ ಥರ ಓದಬೇಕು. ಆವಾಗಲೇ ಓದೋದು ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ರ ಏಲ್, ರೈಲ್. ಸ ಏಲ್, ಸೇಲ್. ಟ ಏಲ್, ಟ್ರೈಲ್ ಹೆಂಗಾಗುತ್ತೆ? ಆರ್ ಇದೆಯಾ ಅಲ್ಲಿ? ಯಾರು ಮೈಕ್ ಆನ್ ಮಾಡ್ಕೊಂಡಿರೋದು? ಸುನೀತಾ. ಇಲ್ಲಿ ಆರ್ ಇದೆಯಾ ಸುನೀತಾ? ಟಿ ತಾನೇ ಇರೋದು. ಹಾಂ, ಟಿ. ನೋಡಿ, ಅದೇ ನಾನು ಹೇಳೋದು, ನೀವು ಕರೆಕ್ಟಾಗಿ ಗಮನಿಸ್ಬೇಕು. ಈ ಟೀಗೆ ಏನು ಹೇಳ್ತೀವಿ? ಟ. ಐಗೆ ಏನು ಹೇಳಬೇಕು? ಏಯ್. ಸೊ ಟ ಏಯ್ ಏನಾಗುತ್ತೆ? ಟೈಲ್. ಮತ್ತು ಆರ್ ಎಲ್ಲಿಂದ ಬಂತು ಮಧ್ಯದಲ್ಲಿ? ಆರ್ ಯಾಕೆ ಹೇಳಿದ್ರಿ? ಟ್ರೈಲ್ ಯಾಕೆ ಆಯ್ತದು? ಓಕೆ, ಸೊ ಇದು ವ ಏಲ್, ವೈಲ್. ಗ ನಾನೇ ಹೇಳ್ಕೊಡ್ತೀನಿ. ಸೊ ಗ ಏನ್, ಗೈನ್. ಪ ಏಡ್, ಪೇಯ್ಡ್. ಮ ಏಡ್, ಮೇಡ್. ಈಗ ನಿಮಗಿಲ್ಲಿ ಕನ್ಫ್ಯೂಷನ್ ಏನು? AI ಮಾತ್ರ ಕನ್ಫ್ಯೂಷನ್ ಇರಬೇಕು. ಈ ಎಲ್ ಹೆಂಗೆ ಹೇಳೋದು, ಡಿ ಹೆಂಗೆ ಹೇಳೋದು, ಅದೆಲ್ಲ ಕನ್ಫ್ಯೂಷನ್ ಇರಬಾರ್ದು. ನೀವು ಟೀಗೆ ಆರ್ ಯಾಕೆ ಸೇರಿಸಿದ್ರಿ?
ಓಕೆ. ಲ ಏಡ್ ಲೈಡ್. ರ ಏನ್ ರೈನ್. ಪ ಏನ್ ಪೇನ್. ಮ ಏನ್ ಮೇನ್. ಇಲ್ಲಿ ನೋಡಿ ಎ ಐ ಎಲ್ ಎಲ್ಲ ನಿಮಗೆ ಲಾಸ್ಟಲ್ಲಿ ಎಲ್ 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 ಎಲ್. ಸೊ ಹಾಗಾಗಿ ಬೇಲ್ ಬೇಲ್ ವೈಲ್ ಹೇಲ್ ಜೈಲ್ ಮೇಲ್ ರೈಲ್ ಟೈಲ್ ವೈಲ್ ಗೈನ್. ಹಾಂ, ಇಲ್ಲಿಂದ ಎನ್ ಸ್ಟಾರ್ಟ್ ಆಗುತ್ತೆ. ಸೊ ಎನ್ ಆವಾಗ ಎನ್ ಸೌಂಡ್ ಹಾಕೋದು. ಗೈನ್ ಗೈನ್ ಮೇನ್ ಪೇನ್ ರೈನ್. ಆಮೇಲೆ ಡಿ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಲೈಡ್ ಮೇಯ್ಡ್ ಪೇಯ್ಡ್. ಹಾಂ, ಇದು ರ ಏಡ್ ರೈಡ್. ವ ಏನ್ ವೈನ್. ವ ಏಟ್. ನೋಡಿ ಈ ಪೇಜ್ ಸುತ್ತ ಇದು ಮುಗಿಯೋ ತನಕ ನಿಮ್ಮದು ಈ ಪೇಜ್ ಮುಗಿಯೋ ತನಕ ಐ ಅಂತಲೇ ಸೌಂಡ್ ಬರಬೇಕು. ಮಧ್ಯದಲ್ಲಿ ಯಾವುದು ಸೌಂಡ್ ಬರಬಾರ್ದು. ಓಕೆ. ಸೊ ಐ ರೈಡ್ ವೈನ್ ವೈಟ್. ಓಕೆ. ಏಮ್ಸ್. ಹಾಂ. ಅಗೈನ್. ಇಲ್ಲೇ ಫಸ್ಟಿಗೆ ಎ ಅಂತಿದೆ. ಸೊ ಇದನ್ನು ಏಡೆಡ್. ಅ ವೈಲ್. ಅ ವೈಟ್. ಮ ಏಸ್ ಮೇಸ್. ಪ ಏಂಟ್ ಪೇಂಟ್. ಓಕೆ. ಸೊ ಈ ಫೋನೋಗ್ರಾಮ್ಸ್ ಪಾಠಗಳು ಬಹಳ ಮುಖ್ಯ ನಿಮಗೆ. ಇದರಲ್ಲಿ ಬರೋ ವರ್ಡ್ಸನ್ನು ನೀವು ಪದೇ ಪದೇ ಡೈಲಿ ಅದನ್ನು ನೋಡ್ತಾ ಇರಬೇಕು. ಅದನ್ನು ಉಚ್ಚಾರಣೆ ಮಾಡ್ತಾನೆ ಇರಬೇಕು, ಹೇಳ್ತಾನೆ ಇರಬೇಕು. ಒಂದು ಸಲಕ್ಕೆ ಬಂದುಬಿಡಲ್ಲ. ಹಿಂಗೆ ಹೇಳಿದ್ರೆ ನಾನು ಗೆಸ್ ಮಾಡ್ತೀನಿ, ಗೆಸ್ಸಿಂಗ್ ಆಗೋದಿಲ್ಲ. ಓಕೆ. ನಿಮಗೆ ಗೊತ್ತಿದ್ರೆ ಓಕೆ, ಬಟ್ ಇದನ್ನು ಏನು ಮಾಡಬೇಕು ಅಂದರೆ ಡೈಲಿ ನೀವು ಇದನ್ನು ಓದಬೇಕು. ಪೇನ್ ಮೇನ್ ವೈಲ್ ಡೈಲ್ ರೈನ್ ಟ್ರೈನ್ ಇದೆಲ್ಲ ಕರೆಕ್ಟಾಗಿ ಆ ಉಚ್ಚಾರಣೆ ಮಾಡಿಕೊಂಡು ಹೇಳಬೇಕು. ಓಕೆ. ಸೊ ಫೋನೋಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್. ನಾನು ಫಸ್ಟಿಗೆ ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ನೀವು ತುಂಬ ಗಮನ ಕೊಡಬೇಕಾಗುತ್ತೆ. ಓಕೆ. ರೈಟ್, ಗೊತ್ತಾಯ್ತಲ್ಲ ಎಲ್ರಿಗೂ? ಯಾ. ಸೊ ನೆಕ್ಸ್ಟ್ ಫೋನೋಗ್ರಾಮ್ ಇದ್ರದ್ದೇನೆ ಇದೆ. ಸೇಮ್ ಒಂದು ಕೆಲವಷ್ಟು ವರ್ಡ್ಸನ್ನು ನಾವು ನೋಡೋಣ ಅಷ್ಟೇ. ಓಕೆ. ರೈಟ್, ಅರ್ಥ ಆಯ್ತಲ್ಲ? ಇದನ್ನು ಮತ್ತೆ ನಾನು ಕನ್ನಡದಲ್ಲಿ ಬರಿಬೇಕಾಗಿಲ್ಲ, ಯಾಕೆಂದರೆ ಇವೆಲ್ಲ ಸಿಂಪಲ್ ಆಗಿದೆ. ನೀವು ನೇಲ್ ರೈಲ್ ಇದನ್ನೆಲ್ಲ ನೀವು ಹೇಳಿ ಅಭ್ಯಾಸ ಆಗಬೇಕು ನಿಮಗೆ. ಬಾಯಲ್ಲಿ ನೀವು ನೋಡಿ ಅದನ್ನು ಗೆಸ್ ಮಾಡಿ ಹೇಳೋ ಥರ ಇರಬೇಕು. ಓಕೆ. ಸೊ ಎಲ್ಲದನ್ನು ನಾನು ಇಂಗ್ಲೀಷಲ್ಲಿ ಬರೆಯೋದಿಲ್ಲ, ಯಾಕೆಂದರೆ ಇವೆಲ್ಲ ಸಿಂಪಲ್ಲು. ನೀವು ಅದನ್ನು ಹಾಗೆ ಹೇಳಿದ್ರೆ ರ ಏನ್ ರೈನ್ ಲ ಏಡ್ ರೈನ್. ಇದರಲ್ಲಿ ಕಷ್ಟ ಇರೋದು ಬರಿತೀನಿ ನಾನು. ಮೇಯ್ಸ್ ಮೇಯ್ಸ್. await await avail await await ಅಂತ ಹೇಳ್ಬಿಡಿ. await avail. ಓಕೆ. ಸೊ ಇನ್ಯಾವುದು? ಅಗೈನ್ ಏಡೆಡ್. ಇದು aided aided aided. ಎ ಐ ಬಂದಾಗ ಏನು ಹೇಳಬೇಕು? A. ಓಕೆ. ಯಾ. ಓಕೆ. ಸೊ ಒಂದು ಫೋಟೋ ಹಾಕ್ತೀನಿ ಇದ್ರದ್ದು. ಅಲ್ಲಿ ವರ್ಡ್ಸ್ ಕಷ್ಟ ಇರೋದು ನಾನು ಕನ್ನಡದಲ್ಲಿ ಬರಿತೀನಿ ನಿಮಗೆ. ಈಸಿಯಾಗಿರೋದನ್ನ ನೀವಾಗೆ ಓದಬೇಕು. ಅದು ಎ ಅಂತ ಸೇರಿಸ್ಕೊಂಡು ಓದಬೇಕು. ಓಕೆ. ನಾವು ಈಗ ಅದೇ ಎನೇ ಅದರಲ್ಲಿ ಇನ್ನೂ ವರ್ಡ್ಸ್ ಜಾಸ್ತಿ ತೊಗೊಂಡಿದ್ವಿ ಅಷ್ಟೇ. ಓಕೆ. ಸೊ ಅದು ಇದರಲ್ಲಿ ನಿಮಗೆ 4 ಲೆಟ್ರ್ ಬರುತ್ತೆ. ಇಲ್ಲಿ 4 ಅಕ್ಷರ ಇದೆ, ಇಲ್ಲಿ 4 ಅಕ್ಷರ ಇದೆ, ಇದರಲ್ಲಿ 5 ಅಕ್ಷರ ಇದೆ. ಸೊ ಇದು 4 ಅಕ್ಷರ ಇರುವಂಥದ್ದು, ಆ ಕಡೆ ಇವೆರಡು 5 ಅಕ್ಷರದ್ದು ಕಡೆ. ಸೊ ಈ ಥರ 5 ಅಕ್ಷರದ್ದು ಇದ್ದಾವೆ. ಓಕೆ. ಸೊ ಇದನ್ನು ನೋಡೋಣ ಒಂದು ಸಲ. ಈಗ ನೋಡಿ, ಸೇಮ್ ಅದೇ ಥರನೇ ಹೇಳಬೇಕು. ನಮ್ಮ ಉಚ್ಚಾರಣೆ ಚೇಂಜ್ ಆಗಬಾರ್ದು. ಏನು ನಿಮ್ಮ ಸ್ವರ ನೀವು ಹೇಳ್ತೀವಿ ಎ ಅನ್ನೋದು ಚೇಂಜ್ ಆಗಬಾರ್ದು. ಎ ಬದಲು ನೀವು ಐ ಉಯ್ ಓ ಅಂತ ಹೇಳೋದು ಏನೂ ಇಲ್ಲ. ಎ ಐ ಬಂದಾಗ ಎ ಅಂತಲೇ ಹೇಳಬೇಕು. ಓಕೆ. ರೈಟ್.
ಈಗ ಇಲ್ಲಿ ನೋಡಿ ಇದೇನಾಗುತ್ತೆ, ಜಸ್ಟ್ ನಮಗೆ ಎ ಐ, ಈಗ ಬಿ ಆರ್ ಬಂದಾಗ ಏನು ಹೇಳಬೇಕು, ಬಿ ಆರ್. ಹಾಂ, ಸೊ ಬಿ ಆರ್ ಬಂದಾಗ ಇದನ್ನು ನಾವೇನು ಹೇಳ್ತೀವಿ, ಬ್ರ ಅಂತ ಹೇಳ್ತೀವಲ್ವಾ. ಇದಕ್ಕೆ ನಾವು ಎ ಇ ಸೇರಿಸೋದು, ಅವಾಗ ಏನಾಗುತ್ತೆ, ಬ್ರೈನ್. ಬ್ರೈನ್. ಅಥವಾ ನೀವು ಅದನ್ನು ಈ ಥರ ಕನ್ನಡದಲ್ಲಿ ಬರೆಯೋಕ್ಕೆ ಓದೋಕ್ಕೆ ಕಷ್ಟ ಆದರೆ ಬ್ರೈನ್, ಈ ಥರನೂ ಹೇಳ್ಬೋದು ಅದನ್ನು, ಬ್ರೈನ್. ಬ್ರೈನ್, ಹಾಂ ಸರಿನಾ. ಬ್ರೈನ್ ಇದೇನಾಗುತ್ತೆ, ಸಿ ಎಚ್ ಏನು, ಹಾಂ ಚೈನ್, ಚೈನ್. ಸಿ ಎಚ್ ಎ ಆರ್, ಚೇರ್. ಓಕೆ, ಚೇರ್. ಇದು ಸಿ ಎಲ್ ಏನಾಗುತ್ತೆ, ಕ್ಲೈಮ್. ಹಾಂ, ಕ್ಲೈಮ್. ಇದು ಕ್ರೈಗ್. ಇದು ನೋಡಿ ಡೈಲಿ, ಡೈಲಿ. ಸೊ ನೀವು ಇದನ್ನು ನಾವು ಕ್ಲೈ ಅಂತ ಬರೆಯೋದ್ರ ಬದಲು ಇದು ಈ ಥರ ಬರೆದ್ರೆ ಏನಾಗುತ್ತೆ, ಈ ಥರ ಬರೆದ್ರೆ ಏನಾಗುತ್ತೆ, ಹಾಂ ಅದು ಕ್ಲೈ ಆಗುತ್ತೆ. ಓಕೆ, ಇದು ಕ್ಲೈ, ಆ ಕಳ ಐ, ಕ್ಲೈ. ಇದು ಕ್ಲೈ, ಕ್ಲೇ ಐ, ಕ್ಲೈ. ಇದು ಕ್ಲೈ, ಇದು ಕ್ಲೈ. ಹಾಗಾಗಿ ನಾನು ಈ ಥರ ಬರೀರಿ ಅಂತ ಹೇಳಿದೆ. ನೀವು ಈ ಥರ ಬರೆದ್ರೆ ಏನಾಗುತ್ತೆ, ಕ್ಲೈ, ಅದು ಕ್ಲೈ ಆಗುತ್ತೆ. ಕ್ಲೈ ಅಂದರೆ ಸಿ ಎಲ್ ಐ ಬರಬೇಕು. ಸೊ ಯಾರಪ್ಪ ಇರು, ಸೊ ಕ್ಲೈ ಆಗಲ್ಲ, ಕ್ಲೈ. ಓಕೆ, ಹಾಗೆ ಇದೇನಾಗುತ್ತೆ, ಈ ಲಾಸ್ಟಿಗೆ ನೋಡಿ ಐ ಬಂದರೆ, ಸಾರಿ ವೈ, ಲಾಸ್ಟಿಗೆ ವೈ ಬಂದರೆ ತುಂಬ ಕಡೆ ಅಲ್ಲ, ಎಲ್ಲ ಕಡೆ ಅಲ್ಲ, ಲಾಸ್ಟಿಗೆ ವೈ ಬಂದರೆ ಇ ಅಂತ ಹೇಳಬೇಕು. ಎಲ್ಲಿ ಇ ಅಂತ ಹೇಳಬೇಕು, ಎಲ್ಲಿ ಐ ಅಂತ ಹೇಳಬೇಕು ಅಂತ ನಾನು ಹೇಳ್ಕೊಡ್ತೀನಿ ಆಮೇಲೆ. ಈಗ ಸದ್ಯಕ್ಕೆ ಇದೇನಾಗುತ್ತೆ, ಡೈರಿ. ನಾನೇನು ಹೇಳ್ತಾ ಇದ್ದೀನಿ, ಈ ಎ ಹೇಳಬೇಕು, ಅಲ್ಲಿ ಡೈರಿ ಅಂತ ಹೇಳ್ತಾ ಇದ್ದೀರಾ, ಡೈ ಹಂಗಾಗುತ್ತೆ ಅದು. ಹಾಂ, ಈಗ ನೀವು ಹೇಳೋ ಪ್ರಕಾರ ಐ ಆಗುತ್ತೆ ಅದು, ಡೈ. ಇದು ಡೈ. ಓಕೆ, ಸೊ ನಾನು ಹೇಳಿದ್ದು ನಿಮಗೆ ಎ ಅಂತ ಹೇಳಬೇಕು. ಎ ಐ ಬಂದಾಗ ಎ ಅಂತ ಹೇಳಬೇಕು. ಎ ಅಂದರೆ ನೀವು ಇದು ಡೈ, ಡೈ. ಇದು ಡೈ, ಐ. ಓಕೆ, ಈಗ ಇದೇನಾಗುತ್ತೆ, ಡೈರಿ. ಡೈರಿ ಕೇಳಿದಿರಲ್ಲ, ಡೈರಿ, ಹಾಲಿನ ಡೈರಿ, ರೈಟ್, ಡೈರಿ. ಹಾಗೆ ಇದು ಡೈಸಿ, ಡೈಸಿ ಅಥವಾ ಡೈಸಿ, ಡೈಸಿ. ಇದು ಡ ರ, ಡ್ರ, ಐ, ಡ್ರೈನ್. ಸೊ ನೀವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಸ್ಟಾರ್ಟ್ ಹೆಂಗೆ ಮಾಡಬೇಕು, ಫಸ್ಟ್ ಅಕ್ಷರ ಏನಿದೆ ಅದನ್ನು ಫಸ್ಟ್ ತೊಗೊಳ್ಳಿ. ಇಲ್ಲೇನಿದೆ, ಡ ಇದೆಯಲ್ವಾ, ಡ, ಆಮೇಲೆ ಎ ಆಯ್ತಾನೆ ಇರೋದು, ಡ ಐ, ಡೈ, ಆಮೇಲೆ ಆರ್ ವೈ, ರಿ, ಡೈ ರಿ, ಡೈರಿ. ಇದು ಡ ಐ ಇ ಸಿ, ಡೈಸಿ. ಓಕೆ, ಡ್ರ ಐ, ಡ್ರ ಐ, ಡ್ರೈ, ಡ್ರೈನ್, ಡ್ರ ಐನ್. ಹಾಗೆ ಇದು ಫ ಐ ಂಟ್, ಫ ಐ ಂಟ್, ಫೈಂಟ್. ಪ್ಲ ಏಟ್, ಪ್ಲ ಏಟ್, ಪ್ಲ ಏಟ್, ಪ್ಲೇಟ್. ನೆಕ್ಸ್ಟ್ ಕ್ವ ಏಲ್, ಕ್ವ ಏಲ್, ಕ್ವೈಲ್. ಓಕೆ, ಹಾಗೆ ರ ಐ ನಿ, ರೈನಿ. ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ, ನಾನು ಹೇಳ್ಕೊಡ್ತಾ ಇದ್ದೀನಿ, ಯಾರು ಹೇಳ್ತಾನೂ ಇಲ್ಲ. ಹಾಂ, ಒಬ್ರೊಬ್ರು. ಸುನೀತಾ ಮೈಕ್ ಆಫ್ ಮಾಡ್ಕೊಳ್ಳಿ. ಹಾಂ ಹಾಂ, ರ ಐ ನಿ, ರೈನಿ. ನಾನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಬೇಕು. ರ ಐ ನಿ, ರೈನಿ. ರ
ಏಸ್, ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ. ರ ಏಸ್, ರೈಸ್. ವೆರಿ ಗುಡ್. ಸ್ಲ ಏನ್, ಸ್ಲೈನ್. ಇಬ್ಬರಿಬ್ಬರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ, ಒಬ್ರು ಮಾತ್ರ ಆನ್ ಮಾಡ್ಕೊಳ್ಳಿ. ಸ್ನ ಏಲ್, ಸ್ನೇಲ್. ಫ ಏರಿ, ಫೇರಿ. ಯಾರದು ಮೈಕ್ ಆಫ್ ಮಾಡ್ಕೊಳ್ಳಿ. ಇಬ್ರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಯಾರು ಮಾತಾಡ್ತಿರೋದು ಈಗ? ಜಗನ್ನಾಥ್. ಜಗನ್ನಾಥ್ ಮಾತ್ರ ಮೈಕ್ ಆನ್ ಮಾಡ್ಕೊಳ್ಳಿ. ಜಗನ್ನಾಥ್ ನೀವು ಜಗನ್ನಾಥ್ ಮೈಕ್ ಆಫ್ ಮಾಡ್ಕೊಳ್ಳಿ. ಈ ಟು ಅವ್ರು ಜಗನ್ನಾಥ್, ಈವನ್ ಅವ್ರು ಯಾರು ಮೈಕ್ ಆನ್ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದೆ ನಾನು. ಈ ಟು ಅವ್ರು ಮೈಕ್ ಆನ್ ಮಾಡ್ಕೊಳ್ಳಿ, ಬೇಗ ಆನ್ ಮಾಡ್ಕೊಳ್ಳಿ. ಯಾರು ಆನ್ ಮಾಡ್ಕೊಂಡಿದ್ದೀರಾ? ಏನ್ರಪ್ಪ ನೀವು? ಮೈಕ್ ಆನ್ ಮಾಡ್ಕೊಳ್ಳಿ ಅಂತ ಹೇಳೋದೇ ಒಂದು ಸಮಸ್ಯೆ ಆಗ್ತಾ ಇದೆಯಲ್ಲ ನನಗೆ. ಸುನೀತಾ, ನೀವು ಆಗಲೇ ಹೇಳಿದಿರಲ್ಲ, ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಮರಿಯಪ್ಪ, ಸುನಿಲ್, ವಿನು, ಅಂಬುಜಾ, ಏನು ಮಾಡ್ತಿದ್ದೀರಾ? ಶಿವಾನಂದ್ ನೋಡಿ, ಮೈಕ್ ಆನ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ರೆ ಮಾತ್ರ ಮೈಕ್, ಯಾರಾದರೂ ಒಬ್ರು ಮೈಕ್ ಆನ್ ಮಾಡ್ಕೋಬೇಕು ತಾನೆ. ಈಗ ಮತ್ತೆ ನಾನು ಬ್ಯಾಕ್ ಹೋಗಬೇಕು. ಒಬ್ರು ಮೈಕ್ ಆನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಇನ್ನೊಬ್ರು ಆಫ್ ಮಾಡಿದ್ರೆ ಆಯಿತು. ವೆರಿ ಸಿಂಪಲ್. ನಾನು ಹೇಳ್ತಾನೆ ಇದ್ದೀನಿ, ಸುಮ್ಮನೆ ಇದ್ದೀರಾ ಎಲ್ಲರೂ. ಸಮಯ ಅನ್ನೋದು ಭಾಳ ಮುಖ್ಯ ನಮಗೆ. ನೀವು ಆಲ್ರೆಡಿ 5 ನಿಮಿಷ ಲೇಟಾಗಿ ಜಾಯ್ನ್ ಆಗ್ತೀರಾ ಎಲ್ಲರೂ. ಓಕೆ, ಕರೆಕ್ಟಾಗಿ 7:15 ಕರೆಕ್ಟಾಗಿ ಜಾಯ್ನ್ ಆಗ್ರಿ ಎಲ್ಲರೂ. 5 ನಿಮಿಷ ಲೇಟ್ ಆಗುತ್ತೆ. ಡೈಲಿ 5 ನಿಮಿಷ ಲೇಟ್ ಆದರೆ 10 ಕ್ಲಾಸಲ್ಲಿ 50 ನಿಮಿಷ, 1 ಗಂಟೆ ಹೋಗುತ್ತೆ ನಿಮ್ಮದು ಒಂದು ತಿಂಗಳಲ್ಲಿ. 1 ಗಂಟೆ ಹೋಗುತ್ತೆ. ನೀವು 30 ದಿನ ಎಷ್ಟು ಕ್ಲಾಸ್ ಇದೆ ಅಷ್ಟೂ ನೀವು ಮಿಸ್ ಮಾಡಿದ್ರೆ 12 ಕ್ಲಾಸಲ್ಲಿ 1 ಅವರ್ ನಿಮಗೆ ಒಂದು ಕ್ಲಾಸ್ ಇಲ್ಲದೆ ಹಂಗೆ. ಓಕೆ, ಸೊ ಕರೆಕ್ಟಾಗಿ ಟೈಮಿಂಗ್ಸ್ ಮೇಂಟೈನ್ ಮಾಡಿ. ಹಾಂ, ಎಲ್ಲಿ ಹೇಳ್ತಾ ಇದ್ದೆ ನಾನು? ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ರ ಏನಿ, ರೈನಿ. ಈಗ ಯಾರು ಮೈಕ್ ಮಾಡ್ಕೊಂಡ್ರು? ಅಂಬುಜಾ ಅಂತ ಹೇಳಿದ್ರು. ಸುನಿಲ್ಲ ಯಾರು? ಓಕೆ, ರ ಏನಿ, ರೈನಿ. ರ ಏಸ್, ರೈಸ್. ಸ್ಲ ಏನ್, ಸ್ಲೈನ್. ಸ್ನ ಏಲ್, ಸ್ನೇಲ್. ಅದಕ್ಕೆ ನೋಡಿ, ಇದೆಲ್ಲ ನಾನು ಫಸ್ಟೇ ನಿಮ್ಗೆ ಹೇಳ್ಕೊಟ್ಟಿದ್ದೆ. SN SL ಇದೆಲ್ಲ ನಾನು ಫಸ್ಟ್ ನಿಮ್ಗೆ ಯಾಕೆ ಹೇಳ್ಕೊಟ್ಟಿದ್ದು ಅಂದರೆ, ಓಕೆ, ಫ ಏರಿ, ಫೈರಿ. ಫ ಏತ್, ಫೇತ್. ಹಾಗೆ ಫ್ರ ಏಲ್, ಫ್ರೈಲ್. ಗ್ರ ಏಲ್, ಗ್ರೈಲ್. ಗ್ರ ಏನ್, ಗ್ರೈನ್. ಹ ಏರಿ, ಹೈರಿ. ಪ್ಲ ಏನ್, ಪ್ಲೇನ್. ಸ್ಟ್ ಏನ್, ಸ್ಟೈನ್. ವ ಏಸ್ಟ್, ವೇಸ್ಟ್. ನೋಡಿ, ಇದನ್ನು ನಾನು ಹೇಳ್ಕೊಟ್ಟಿದ್ದೀನಲ್ಲ, TW ಬಂದಾಗ ನೀವು ಏನು ಹೇಳಬೇಕು? ಇದನ್ನು ಟ್ವ. ಓಕೆ, ಸೊ ಈ ಕಾಂಬಿನೇಷನ್ ಎಲ್ಲ PL, SN SL ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. CH, ಸೊ ಇಲ್ಲಿ PL ಇದೆ. QU ಬಂದಾಗ ಕ್ವ, ರೈಟ್? ಓಕೆ, ಸೊ ಇದೇನಾಗುತ್ತೆ? ಟ್ವೈನ್, ಟ್ರೈಟ್. ಟ್ರೈಟ್, ಟ್ರೈಟ್. ಟ್ರೈನ್, ಟ್ರೈನ್. ಟ್ರೈನ್ ಹೇಳಿ ಬೇಗ, ಏನಾಗ್ತಾ ಇದೆ? ಟ್ರೈಲ್, ಟ್ರೈಲ್.
ಏಂಟ್, ಟೇಂಟ್. ಹಾಗೆ ಇದು ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿವರೆಗೆ ಏನಿದೆ, ಈ ಕಡೆಯಿಂದ ಈ ಭಾಗದ ಈ ವರ್ಡ್ಸ್ ಎಲ್ಲ ಏನಿದೆ ನಾವು ಐ ಅಂತ ಹೇಳಬೇಕು. ಬಟ್ ಕೆಲವುದು ಎಕ್ಸೆಪ್ಷನ್ಸ್ ಇದೆ. ನಾನು ಹೇಳಿದ್ದೀನಿ, ಎಕ್ಸೆಪ್ಷನ್ಸ್ ಅಂದರೆ ಹೊರತುಪಡಿಸೋದು. ಅದರಲ್ಲಿ ಈ ಪದಗಳು ಬರುತ್ತೆ. ಈ ಪದಗಳೇನು ಅಂತ ಹೇಳಿದ್ರೆ, ಇದನ್ನು ನಾವು ಹೇರ್ ಅಂತ ಹೇಳಲ್ಲ, ಹೇಯರ್, ಹೇಯರ್, ಹೇರ್ ಅಂತ ಹೇಳ್ತೀವಿ. ಅದು ಸ್ವಲ್ಪ ಹೇರ್ ಅಂತ, ಹೇಯರ್ ಅಂತ ಹೇಳಿ ಪರವಾಗಿಲ್ಲ. ಹೇರ್, ಹೇರ್, ಅಥವಾ ನೀವು ಇದನ್ನು ಹೇರ್ ಅಂತ ಹೇಳಿದ್ರು ಆಗುತ್ತೆ, ಹೇರ್. ಓಕೆ, ಸೊ ಹಾಗೆ ಇದನ್ನು ಸಹ ಪೇರ್, 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 ಪೇರ್ ಅಂತ ಬರಲ್ಲ, ಇಂಗ್ಲೀಷಲ್ಲಿ ಹೇಳಬೇಕಾದ್ರೂ ಪೇರ್ ಅಂತ ಬರುತ್ತೆ. ಇದು ಹಾಗೆ ಲೇರ್, ಹಾಗೆ ಇದು ಏರ್. ಓಕೆ, ಸೊ ಇಲ್ಲಿ ಮಾತ್ರ ಈ ವರ್ಡ್ಸ್ ನೋಡಿ, ಇದು ಹೇರ್ ಅಂತ ಹೇಳಲ್ಲ. ಇಲ್ಲೆಲ್ಲ ನೀವು ಐ ಅಂತಲೇ ಹೇಳಬೇಕು. ಟೇಂಟ್, ಟ್ರೈಲ್, ಟ್ರೈನ್, ಟ್ರೈಟ್, ಟ್ವೈನ್, ವೈ, ಐ. ಬಟ್ ಇಲ್ಲಿ ಏರ್, ಹೇರ್, ಪೇರ್, ಲೇರ್, ಏರ್. ನಿಮಗೆ ಜಾಸ್ತಿ ಡಿಫ್ರೆನ್ಸ್ ಅನ್ಸಲ್ಲ, ನಿಮಗೆ ಕೇಳಿದಾಗ ಹಂಗೆ ಅನ್ಸಲ್ಲ, ಏನು ಎರಡು ಒಂದೇ ಥರ ಇದೆಯಲ್ಲ, ನಮಗೆ ಗೊತ್ತಿರೋದು ಬಟ್ ಇಂಗ್ಲೀಷು ನೀವು ಸ್ಪಷ್ಟವಾಗಿ ಓದ್ತಾ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಇದು ಹೀಗಾಯಿತು. ಇನ್ನು ಈ 3 ವರ್ಡ್ಸು ಇದು ಸ್ವಲ್ಪ ಚೇಂಜ್ ಇದೆ. ಇದು ಹೆಂಗಿದೆ ಅಂದರೆ, ಇದು ನೈವ್, 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 ಅಥವಾ ನೀವು ಇದನ್ನು ಹಿಂಗೂ ಬರೀಬೋದು. ಇದು ನೈವ್, ನೈವ್ ಅಲ್ವಾ, ನೈವ್ ಅಲ್ಲ. ನಾನು ಐ ಬಂದಾಗ ಐ ಅಂತ ಹೇಳಬೇಕು ಅಂತ ಇಲ್ಲಿ ಹೇಳಿದ್ದೆ, ಬಟ್ ಇಲ್ಲಿ ಚೇಂಜ್ ಮಾಡಬೇಕು. ಅದು ನೈವ್, ನೈವ್, ನೈವ್. ಈಗ ಇದು ಇಲ್ಲಿ ಐ ಇದೆ, ಐ. ಇದು ನೋಡಿ PIAD, ಇದು RIAD, ಸಾರಿ RAID. ಇದು ಸೆಡ್ ಅಂತ ಹೇಳಬೇಕು, ಸೈಡ್ ಅಲ್ಲ, ಅದೇ ಹೇಳ್ತಾ ಇರೋದು, ಸೆಡ್. ಸೊ ಐ ಈ ಒಂದು ಪದದಲ್ಲಿ ಮಾತ್ರ ಇದು ಬರೀ ಆಗುತ್ತೆ, ಇರಲ್ಲ, ಇದು ಇರಲ್ಲ, ಇದನ್ನು ಮಾತ್ರ ಹೇಳಬೇಕು, ಸೆಡ್ ಅಂತ ಹೇಳಬೇಕು, ಸೆಡ್. ಇದು ಪೇಯ್ಡ್, ಪೇಯ್ಡ್. ಇದು ರೈಡ್. ಓಕೆ, ಸೊ ಈ ಥರದ ಎಕ್ಸೆಪ್ಷನ್ಸ್ ಇರುತ್ತೆ ಇಂಗ್ಲೀಷಲ್ಲಿ. ಒಂದಷ್ಟು ಪದಗಳು ನಿಮಗೆ ಒಂದೇ ಪ್ಯಾಟ್ರನ್ನಲ್ಲಿರುತ್ತೆ, ಇನ್ನು ಕೆಲವು ಪದಗಳು, ಎಲ್ಲವೂ ಅಲ್ಲ, ಕೆಲವು ಪದಗಳು ಸ್ವಲ್ಪ ಚೇಂಜ್ ಇರುತ್ತೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇದರಲ್ಲಿ ಈ ಥರ ಇರೋದು 3 ಪದಗಳು, ರೈಟ್? ಸೊ ಈ ಥರ ಇರೋದು ಒಂದು 4 ಪದಗಳು. ಇದು ಹೀಗೆ, ಇದ್ರ ಪ್ರೊನೌನ್ಸಿಯೇಷನ್ ಬೇರೆ ಇದೆ ಅಂತ ನಾವು ಮನಸ್ಸಲ್ಲಿ ಮೊದಲೇ ನಾವು ಪ್ರಾಕ್ಟೀಸ್ ಮಾಡ್ತಾ ನಮಗೆ ಬಂದುಬಿಡುತ್ತೆ. ಮತ್ತು ಸ್ವಲ್ಪ ಅದು ನೆನಪಲ್ಲಿ ಇಟ್ಕೋಬೇಕು. ಐ ಅಂತ ಬಂದಾಗ ಸೆಡ್ಡಲ್ಲಿ ಅಂತ ಹೇಳಬೇಕು, ಸೈಡ್ ಅಂತ ಹೇಳಬಾರ್ದು. ಪೇಯ್ಡಲ್ಲಿ ಮಾತ್ರ ಪೇಯ್ಡ್ ಅಂತ ಹೇಳಬೇಕು, ರೈಡಲ್ಲಿ ಏಡ್ ಅಂತ ಹೇಳಬೇಕು. ಸೆಡ್ಡಲ್ಲಿ ಮಾತ್ರ ನೀವು ಇದನ್ನೊಂದು ಸಪ್ರೇಟಾಗಿ ಒಂದು 2-3 ಸಲ ಬರ್ಕೊಂಡ್ರೂ ಆಯಿತು, ಇಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು. ಸೆಡ್ ಅನ್ನೋ ಪದದಲ್ಲಿ ನಾವು ಸೈಡ್ ಅಂತ ಹೇಳಬಾರ್ದು, ಐ ಸೌಂಡ್ ಬಂದು ಎ ಸೌಂಡ್ ಆಗುತ್ತೆ. ಓಕೆ, ಇದು ಹಾಗೆ ನೈವ್, ಸೆಡ್. ಇದು ಇಲ್ಲಿದೆಯಲ್ವಾ, ಇಲ್ಲಿ ಎಸ್ ಸೈಲೆಂಟ್ ಆಗಿರುತ್ತೆ, ಇ ಸೈಲೆಂಟ್ ಆಗಿರುತ್ತೆ. ಇಲ್ಲಿ ನಮಗೆ ಐ ಮತ್ತು ಎಲ್ ಮಾತ್ರ ಉಳಿಯೋದು, ಎಲ್ ಮಾತ್ರ ಉಳಿಯೋದು. ಬಟ್ ಅದನ್ನು ನಾವು ಏಲ್ ಅಂತ ಹೇಳಂಗಿಲ್ಲ, ಆಯಿಲ್, ಆಯಿಲ್ ಅಂತ ಹೇಳಬೇಕು. ಎಸ್ಸು ಸೈಲೆಂಟ್ ಆಗಿರುತ್ತೆ, ಈನೂ ಸೈಲೆಂಟ್ ಆಗಿರುತ್ತೆ. ಸೊ ಆಯಿಲ್ ಏನು ಹೇಳಬೇಕು, ಆಯಿಲ್, ಏಲ್ ಅಲ್ಲ, ಆಯಿಲ್. ಓಕೆ, ಸೊ ಈ ಕಡೆ ನೀವು ವರ್ಕ್ ಮಾಡಿದ್ರೆ ಆಯಿತು. ಡೈಲಿ ಈ ವರ್ಡ್ಸನ್ನು ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ಬರಿತಾ ಇದ್ದರೆ ಈ ವರ್ಡ್ಸ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇನ್ನು ಉಳಿದಿರೋ ಪದಗಳು ಯಾವುದು, ನಿಮಗೆ ಎಲ್ಲೇ ಯಾವುದೇ ಪದಗಳಲ್ಲಿ ನಿಮಗೆ ಐ ಬರಲಿ, ನೀವು ಅದನ್ನು ಐ ಅಂತಲೇ ಹೇಳಬೇಕು. ಓಕೆ, ಅರ್ಥ ಆಯ್ತಲ್ಲ? ಇದನ್ನು ನಾನು ಬರೆದು ಬಿಡ್ತೀನಿ. AISL ನಾನು ಹೇಳಿದ್ನಲ್ಲಪ್ಪ, ಈಗ AISL ಅಂತಿದೆಯಾ, AISLE.
ಎಸ್ ಸೈಲೆಂಟ್ ಆಗಿರುತ್ತೆ, ಎಸ್ನ ಉಚ್ಚಾರಣೆ ಮಾಡೋಂಗಿಲ್ಲ, ಬರಿಬೇಕಾದ್ರೆ ಮಾತ್ರ ಬರಿಬೇಕು. ಈ ಸೈಲೆಂಟ್ ಆಗಿರುತ್ತೆ. ಸೊ ನಮಗೆ ಉಳಿದಿರೋದು ಬರಿಬೇಕಾದ್ರೆ ಹಿಂಗೆ ಬರಿಬೇಕು, ಬಟ್ ನಾನು ಉಳಿದಿರೋ ಅಕ್ಷರ ತಗೊಳ್ತಾ ಇದ್ದೀನಿ. ಉಳಿದಿರೋ ಅಕ್ಷರಗಳು ಇದು ತಾನೇ ಉಳಿದಿರೋದು. ಬಟ್ ಇದನ್ನೇ ಓದಬೇಕಾದ್ರೆ ನಾವು ಹೆಂಗೆ ಓದಬೇಕು? ಆಯಿಲ್ ಅಂತ ಓದಬೇಕು. ಉಚ್ಚಾರಣೆ ಇದ್ರದ್ದು ಆಯಿಲ್. ಓಕೆ, ಇಂಗ್ಲೀಷಲ್ಲಿ ಆ ಥರ ಎಷ್ಟೋ ಪದಗಳಿದ್ದಾವೆ, ಸೈಲೆಂಟ್ ಆಗ್ತವೆ, ವಿಚಿತ್ರವಾಗಿರುತ್ತೆ, ಅದರ ಉಚ್ಚಾರಣೆನೇ ಬೇರೆ ಇರುತ್ತೆ. ಎರಡು ಒಂದೇ ಉಚ್ಚಾರಣೆ ಅಂದರೆ ಅರ್ಥ ಆಗಿಲ್ಲ ನನಗೆ. ಸೈಲೆಂಟ್ ಮಾಡಿರೋದನ್ನು ಸೈಲೆಂಟ್ ಆಗಿರಬೇಕು. ಏನಂತ ತಗೊಳ್ಳೋದು? ಸೈಲೆಂಟ್ ಅಂದ್ರೆ ಏನು? ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಕೇಳಿ. ಇಲ್ಲ, ನೀವು ಕಟ್ ಆಗ್ತಾ ಇದೆ, ನಿಮ್ಮ ವಾಯ್ಸು ಬ್ರೇಕ್ ಆಗ್ತಾ ಇದೆ. ಯಾವುದನ್ನ ಓದ್ತಾ ಇರೋದು? ಇದಾ? ಅದೇ ತಾನೇ ಇದು ಆಯಲ್. ಇದೇ ಆಯಿಲ್. ಎರಡು ಯಾವುದು? ಇದನ್ನ ನಾನು ಸೈಲೆಂಟ್, ನಾನು ಅಕ್ಷರ ಇಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಿ ಸೈಲೆಂಟ್ ಇದನ್ನ ಎಸ್ ಸೈಲೆಂಟ್ ಆಗುತ್ತೆ, ಎಲ್ ಸೈಲೆಂಟ್ ಆಗುತ್ತೆ. ಮತ್ತೆ ನಮಗೆ ಉಳಿಯೋ ಅಕ್ಷರಗಳು ಯಾವುದು? AIL ಉಳಿಯುತ್ತೆ ಅಂತ ಹೇಳ್ತಾ ಇರೋದು. ಇದು ಬೇರೆ ಪದ ಅಲ್ಲ, ಇವೆರಡು ಒಂದೇ ಪದ. ನಾನು ಇದನ್ನ ನೋಡಿ, ಇದು ಬೇರೆ ಪದ ಅಲ್ಲ, ಇದು ಅಕ್ಷರಗಳು ಉಳಿಯೋದು ಯಾವುದು? ಹಾಂ, ಅಕ್ಷರಗಳು AIL ಉಳಿಯುತ್ತೆ. ಬಟ್ ಬರಿಬೇಕಾದ್ರೆ ನಾವು ಇದನ್ನೇ ಬರಿಬೇಕು. ನಾವು ಓದಬೇಕಾದ್ರೆ ನಮಗೆ ಈ ಮೂರು ಅಕ್ಷರಗಳು ಮಾತ್ರ ನಾವು ಓದಬೇಕು. ಈ ಎಸ್ ಮತ್ತು ಈ ಸೈಲೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇರೋದು. ಇದು ಬೇರೆ ಪದ ಅಲ್ಲ. ಓಕೆ, ಅರ್ಥ ಆಯ್ತಾ ಈಗ? ಸೊ ಇದಕ್ಕೆ ನಾವು ಆಯಿಲ್ ಅಂತ ಓದಬೇಕು. ಆಯಿಲ್ ಆರ್ ಆಯಲ್. ಈಗ ಹಾಗೆ ಸೈಲೆಂಟ್ ಅಕ್ಷರಗಳು ತುಂಬ ಇದ್ದಾವೆ. ಸೈಲೆಂಟ್ ಅಕ್ಷರಗಳು ಪಾಠ ಬಂದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಇದು ನೋಡಿ, ಇದು ಐಲ್ಯಾಂಡ್ ಅಂತ ಹೇಳ್ತೀವಿ. ಎಸ್ ಸೈಲೆಂಟ್ ಇಲ್ಲಿ. ಹಾಗಂತ ನಾವು ಬರೀ ILAND ಅಂತ ಬರೆಯೋಕ್ಕಾಗುತ್ತಾ? ಇಲ್ಲ, ಬರಿಬೇಕಾದ್ರೆ ಐಲ್ಯಾಂಡ್ ಅಂತ ಬರಿಬೇಕು. ಬರಿಬೇಕಾದ್ರೆ IS ಬರೀಲೇಬೇಕು. ಸೊ ಎಸ್ ಸೈಲೆಂಟ್ ಆಗಿರುತ್ತೆ. ತುಂಬ ವರ್ಡ್ಸು A ಇಂದ Z ತನಕನೂ, Z ಅಲ್ಲ, ಕೆಲವು ಅಕ್ಷರಗಳು ಸುಮಾರು ಒಂದು 22 ಅಕ್ಷರಗಳು ಸೈಲೆಂಟ್ ಆಗುತ್ತೆ ಇಂಗ್ಲೀಷಲ್ಲಿ. ಅದು ಸೈಲೆಂಟ್ ಅಕ್ಷರ ಪಾಠ ಇದೆ, ನಿಮಗೆ ಅವಾಗ ಗೊತ್ತಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಸೊ ಇದನ್ನು ಬ್ರೈನ್, ಚೈನ್, ಚೇರ್ ಕೆಳಗೆ ಬರಿಬೋದು. ಈ ಥರ ಕ್ಲೈಮ್. ಓಕೆ, ಸೊ ನೋಡಿ, ನಾನು ಫಸ್ಟ್ ಇನ್ನೊಂದು ಹೇಳ್ತೀನಿ, ನಿಮಗೆ ಸರಿಯಾಗಿ ಫೋನಿಕ್ಸ್ ಗೊತ್ತಿರಬೇಕಾಗುತ್ತೆ. ಫೋನಿಕ್ಸನ್ನು ಕರೆಕ್ಟಾಗಿ, ಬ್ಲೆಂಡಿಂಗ್ ಫೋನಿಕ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನೀವು ನಿಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ನಿಮಗೆ PLA ಓದಕ್ಕೆ ಬರಲ್ಲ, ಅಥವಾ SN ಓದಕ್ಕೆ ಬರ್ತಾ ಇಲ್ಲ, SL ಓದಕ್ಕೆ ಬರ್ತಾ ಇಲ್ಲ, ನಿಮಗೆ GR ಓದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇದು ಕಷ್ಟ ಆಗುತ್ತೆ. ಓಕೆ, ಸೊ ಇದನ್ನೇ ಸಪ್ರೇಟಾಗಿ ಬಿಡಿಸ್ಕೊಂಡಾಗ ಏನು ಬರುತ್ತದು? ಈಗ ನಾನೇನು ಹೇಳಿದೆ? Gಗೆ ಗ, Rಗೇನು ರ. ಸೊ ಇವೆರಡೂ ಸೇರಿದಾಗ ಏನಾಗುತ್ತೆ? ಗ್ರ. ಆಮೇಲೆ ಉಳಿದಿರೋದೇನು? ಎ. ಆವಾಗ ಗ್ರ, ಎ, ಇನ್ನು ಉಳಿದಿರೋದೇನು? ಸೊ ಇವೆಲ್ಲ ಕೂಡಿಸಿದಾಗ ಏನಾಗುತ್ತೆ? ನಿಮಗೆ ಗ್ರೈನ್ ಅಂತ ಸಿಗುತ್ತೆ. ಗ್ರೈನ್. ನೀವು ಇಷ್ಟವರೆಗೆ ಏನು ಕಲ್ತಿದ್ದೀರಾ ಅದನ್ನು ಸರಿಯಾಗಿ ಅಭ್ಯಾಸ ಮಾಡ್ತಾ ಇರಬೇಕು. ಫೋನಿಕ್ಸು ಬ್ಲೆಂಡಿಂಗ್ ಏನಿದೆ ಅದ್ರ ಜೊತೆಗೆ ಇದು ಬರುತ್ತೆ, ಇದು ಸಪ್ರೇಟಾಗಿರೋದಿಲ್ಲ. ಇದರಲ್ಲಿ ಫೋನೋಗ್ರಾಮ್ಸ್ ಅಂತ ನಾವು ಏನು ಹೇಳ್ತೀವಿ? AI. ಇದು ಬಂದಾಗ ಅದನ್ನು ನೀವು A ಅಂತ ಹೇಳಬೇಕೇ ಹೊರತು ಆ ಕಡೆ ಈ ಕಡೆ ಅಕ್ಷರಗಳು ಏನಿದ್ದಾವೆ ಅದನ್ನು ಫೋನಿಕ್ಸ್ ಬ್ಲೆಂಡಿಂಗ್ ರೂಪದಲ್ಲೇ ಹೇಳಬೇಕು. SN ಹೆಂಗೆ ಹೇಳ್ತೀರಾ? ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸ್ನಾ, ಸ್ನೇ, ಸ್ನಿ, ಸ್ನೋ, ಸ್ನ. ಸೊ ಇಲ್ಲಿ AI ಬಂದಿದೆ, ಹಾಗಾಗಿ ಅದನ್ನು ಸ್ನೇ. SL ಸ್ಲಾ, ಸ್ಲೇ, ಸ್ಲೀ, ಸ್ಲೋ, ಸ್ಲ. ಇಲ್ಲಿ A ಬಂದಿದೆ, ಸೊ ಇಟ್ ಈಸ್ ಸ್ಲೈ. ಆಮೇಲೆ ಇದು GR
ಗ್ರಾ, ಗ್ರೇ, ಗ್ರೀ, ಗ್ರಾ, ಗ್ರ. ಅಲ್ಲಿ ಎ ಬಂದಿಲ್ಲ, ಇಲ್ಲಿ ಎ ಐ ಬಂದಿದೆ. ಸೊ ಇಟ್ ಈಸ್ ಗ್ರಾ, ಗ್ರೇ, ಗ್ರೀ, ಗ್ರಾ, ಗ್ರ. ಅದಾದಮೇಲೆ ಇದು ಗ್ರೇ. ಫ್ರಾ, ಫ್ರೇ, ಫ್ರೀ, ಫ್ರಾ, ಫ್ರ, ಫ್ರೈ, ಫ್ರೈ. ಆಮೇಲೆ ಇದು ಟ್ರಾ, ಟ್ರೇ, ಟ್ರೀ, ಟ್ರಾ, ಟ್ರ, ಟ್ರೈ. ಅದು 5 ಸ್ವರಗಳನ್ನು ಬಿಟ್ಟು ಇದು ಎಕ್ಸ್ಟ್ರಾ, ಇದು ಬಿಕಾಸ್ ಇಟ್ ಇಸ್ ಎ ಫೋನೋಗ್ರಾಮ್. ಹಾಗೆ ಟ್ವಾ, ಟ್ವೇ. ಟ್ವಾ, ಟ್ವೇ ಜಾಸ್ತಿ ಇಲ್ಲ ಅಂತ ಹೇಳಿದೆ, ಬಟ್ ಇಲ್ಲಿ ಎ ಬಂದಿದೆ, ಟ್ವೈ. ಇದು ಎಸ್ ಟಿ, ಸ್ಟಾ, ಸ್ಟೇ, ಸ್ಟೀ, ಸ್ಟಾ, ಸ್ಟೆ. ಇದು ಏನಾಗುತ್ತೆ, ಎ ಸೇರಿರೋದ್ರಿಂದ ಸ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ ಎಲ್ರಿಗೂ? ನಿಮಗೇನಿಲ್ಲ, ಜಸ್ಟ್ ನೀವು ಫೋನಿಕ್ಸ್, ಇದನ್ನು ಫೋನೋಗ್ರಾಮ್ ಅಂತ ನಾನು ಏನು ಹೇಳ್ತೀನಿ, ಎ ಐ, ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಅಕ್ಷರಗಳೇನಿದೆ, ಇದು ಸಿ ಆರ್ ಇದೆ, ಇದು ಜಿ ಇದೆಯಲ್ವಾ, ಅದನ್ನು ಫೋನಿಕ್ಸ್ ಪ್ರಕಾರನೇ ಹೇಳಬೇಕು. ಓಕೆ, ಎಸ್, ರೈಟ್. ಸೊ ಇದ್ರದ್ದೊಂದು ಫೋಟೋ ಹಾಕ್ಬಿಡ್ತೀನಿ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಫೋನೋಗ್ರಾಮ್ ಬಂದು ಏನು, ಎ ಆರ್. ಎ ಆರ್ ಅನ್ನೋ ಫೋನೋಗ್ರಾಮ್. ಓಕೆ, ಸೊ ಎ ಆರ್ ಬಂದಾಗ ಇಲ್ಲಿ ನಾನು ಇಲ್ಲಿ ಕೊಟ್ಟಿರ್ತೀನಿ ನೋಡಿ, ಯಾವ ಸೌಂಡ್ ಬರುತ್ತೆ ಅಂತ ಇಲ್ಲಿ ಕೊಟ್ಟಿರ್ತೀನಿ. ಎ ಆರ್ ಬಂದಾಗ ನಿಮಗೆ ಆರ್ ಅಂತ ಸೌಂಡ್ ಬರುತ್ತೆ, ಇನ್ನೊಂದು ಆ ಅಂತ ಸೌಂಡ್ ಬರುತ್ತೆ. ಆರ್. ಎ ಆರ್ ಅಂತ ಬಂದಾಗ ಆರ್ ಅಂತ ಸೌಂಡ್ ಬರುತ್ತೆ, ಇನ್ನೊಂದು ಆರ್ ಅಂತ ಬರುತ್ತೆ. ಓಕೆ, ಸೊ ಯಾವುದು ಅಂತ ನೋಡೋಣ. ಈಗ ಇಲ್ಲಿ ನೋಡಿ, 3 ಅಕ್ಷರ ಇದೆ, 3 ಅಕ್ಷರ ಪದಗಳಿದ್ದಾವೆ, 4 ಅಕ್ಷರ ಪದ ಇದೆ, ಆಮೇಲೆ ಇಲ್ಲಿ 5 ಅಕ್ಷರದ್ದು ಇಲ್ಲೆಲ್ಲೋ ಇದೆ, ಈ ಕಡೆ 5 ಅಕ್ಷರದಿದೆ. ಎಲ್ಲದರಲ್ಲೂ ಎ ಆರ್ ಬಂದಿದೆ. ಈಗ ನಮ್ಮ ಪ್ರಕಾರ ನಾವು ಎ ಆರ್ ಅಂತ ಬಂದಾಗ ನಾನು ಏನು ಹೇಳಿದ್ದೆ ನಿಮಗೆ, ಆರ್ ಅಂತ ಹೇಳಿದ್ದೆ. ಸೊ ಆರ್, ಎಲ್ಲ ಕಡೆ ಆರ್ ಬರೋದಿಲ್ಲ. ಓಕೆ, ಸೊ ಎ ಆರ್ ಬಂದಾಗ ಸುಮಾರು ಕಡೆ ನಿಮಗೆ ಆರ್ ಅಂತ ಬರುತ್ತೆ. ಆರ್. ಸಿಂಪಲ್ ಎಕ್ಸಾಂಪಲ್ ನೋಡಿ, ಎ ಆರ್ ಸಿ ಇದೆ. ಸಿಗೇನು ಕ, ರೈಟ್. ಸೊ ಎ ಆರ್ಗೇನು, ಎಗೇನು ಆ, ಆರ್ಗೇನು ರ್. ಸೊ ಇದೇನಾಗುತ್ತೆ, ಯಾರ್ಕ್ ಆಗುತ್ತೆ. ಬಟ್ ನಾವು ಅದನ್ನು ಏನು ಹೇಳಬೇಕು, ಆ ಹಾಕಬಾರ್ದು, ಆರ್ಕ್, ಆರ್ಕ್. ಓಕೆ, ಸೊ ಇಲ್ಲಿ ಇ ಸೈಲೆಂಟ್ ಆಗುತ್ತೆ, ಎ ಆರ್ ಇ ಸೈಲೆಂಟ್ ಆಗುತ್ತೆ. ಹಾಗಾಗಿ ನಾವು ಬೇರೆ ಏನೋ ಅಕ್ಷರ ಇಲ್ಲ, ಹಾಗಾಗಿ ಇದನ್ನು ಆರ್ ಅಂತ ಹೇಳಬೇಕು. ಇದನ್ನು ಆರ್ಕ್, ಸೇಮ್. ಸೊ ಇವೆರಡು ಮೀನಿಂಗ್ ಚೇಂಜ್ ಇದೆ, ಹಾಗಾಗಿ ಇದನ್ನು ನಾವು ಆರ್ಕ್ ಅಂತ ಹೇಳೋದು. ಇದು ಆರ್ಮ್, ಎ ಆರ್ ಎಂ, ಆರ್ಮ್. ಎ ಆರ್ ಇ ಅದನ್ನ ಏನಂತ ಉಚ್ಚಾರಣೆ ಮಾಡಬೇಕು, ಆರ್ ಅಷ್ಟೇ. ಇ ಸೈಲೆಂಟ್ ಆಗಿರುತ್ತೆ, ಈನ ಉಚ್ಚಾರಣೆ ಮಾಡ್ಲಿಕ್ಕೆ ಹೋಗಬಾರ್ದು. ಓಕೆ, ಸೊ ಇಲ್ಲಿ ನಾವು ಸಿ ಇದೆ, ಸಿನ ಸೈಲೆಂಟ್ ಮಾಡಿಲ್ಲ, ಸಿನ ಹೇಳಿದ್ದೀವಿ, ಇಲ್ಲಿ ಕೆ ಹೇಳಿದ್ದೀವಲ್ವಾ. ಇಲ್ಲಿ ಇ ಕೊನೆಯಲ್ಲಿ ಇಂಗ್ಲೀಷಲ್ಲಿ ಇ ಬಂತು ಅಂದರೆ ಅದನ್ನು ಇಂಗ್ಲೀಷಲ್ಲಿ ಇದು ಉಚ್ಚಾರಣೆ ಏನು, ಈಗ ನಾನು ಏನು ಸೌಂಡ್ ಹೇಳ್ಕೊಟ್ಟಿದ್ದೆ, ಎ ಅಲ್ವಾ. ಇಂಗ್ಲೀಷಲ್ಲಿ ಕೊನೆಯಲ್ಲಿ ಇ ಬಂತು ಅಂದರೆ ಅದನ್ನು ಇ ಸೈಲೆಂಟ್ ಮಾಡಬೇಕು, ಅದನ್ನು ಹೇಳಬಾರ್ದು. ಬರಿಬೇಕಾದ್ರೆ ಬರಿಬೇಕು, ಹೇಳಬೇಕಾದ್ರೆ ಅದನ್ನು ಬಿಟ್ಟುಬಿಡಬೇಕು. ಆರ್ ಎ ಅಂತ ಹೇಳೋದಲ್ಲ, ಆರ್. ಓಕೆ, ಸೊ ಇ ಸೈಲೆಂಟ್ ಆಗಿರುತ್ತೆ, ಬಟ್ ಬರಿಬೇಕಾದ್ರೆ ನಾವು ಎ ಆರ್ ಇ ಬರಿಬೇಕು. ಈ ಹೇಳಬೇಕಾದ್ರೆ ಸೈಲೆಂಟ್ ಆಗಿರುತ್ತೆ, ಉಚ್ಚಾರಣೆ ಸೈಲೆಂಟ್ ಆಗಿರುತ್ತೆ. ಈಗ ನಾವು ಆರ್ ಎ ಅಂತ ಹೇಳಲ್ಲ, ಸೊ ಸೈಲೆಂಟ್ ಆಗಿರುತ್ತೆ. ವಿಚ್ ಮೀನ್ಸ್ ಆರ್ ಅಂತ ಹೇಳಬೇಕು, ಬರಿಬೇಕಾದ್ರೆ ಎ ಆರ್ ಎ ಅಂತ ಬರಿಬೇಕು. ಹಾಗೆ ಆರ್ಸ್. ಸೊ ಆರ್ಟ್.
ಸೊ ಈ ಥರ ಕನ್ನಡದಲ್ಲಿ ಈ ಥರ ಬರ್ಕೊಬೇಡಿ. ಈ ಥರ ಬರ್ಕೊಂಡ್ರೆ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನನಗೆ ನೀವೇನು ಮಾಡಬೇಕು ಅಂದರೆ ಈ ಥರ ಬರ್ಕೊಳ್ಳಿ. ಈಗ ಆರ್ಟನ್ನು ಹೆಂಗೆ ಬರೀತೀರಾ ಅಂದರೆ ಆರ್ ಈ ಥರ ಬರ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಬೋದು. ನಾವು ಅರ್ಕ ಹೊತ್ತು ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ ನಮಗೆ. ಓಕೆ, ಹಾಗೆ ಇದು ನೋಡಿ, ಬಾರ್ ಬ ಬ ಆರ್ ಏನಾಗುತ್ತೆ, ಬಾರ್. ಕ ಆರ್ ಕಾರ್. ಫ ಆರ್ ಫಾರ್. ಓಕೆ, ಹಾಗೆ ಇದು ಜ ಆರ್ ಜಾರ್, ಟ ಆರ್ ಟಾರ್, ವ ಆರ್ ವಾರ್. ಓಕೆ, ಸೊ ಈಗ ಇದು ಎ ಇರೋದ್ರಿಂದ ನಾವು ಇದನ್ನು ಅ ಫಾರ್, ಅ ಫಾರ್. ಸೇಮ್ ಇದೇನಿದೆ ಅಲ್ಲ ಎ ಸೇರಿಸ್ಕೊಂಡಿದ್ದೀವಿ ಅಷ್ಟೇ. ಈಗ ಇಲ್ಲಿ ಸಿ ಎಚ್ಗೆ ನಾವು ಛ ಅಂತ ಹೇಳಬೇಕು. ಆರ್ಚ್, ಆರ್ಚ್. ಸೊ ಅರ್ಕ ಒತ್ತಿಲ್ಲಿದೆ, ಸೊ ಆರ್ ನನಗೆ ಫಸ್ಟಿಗೆ ಹೇಳಬೇಕು, ಆರ್ಚ್. ಸೊ ಹಾಗೆ ಇದು ಆರ್ಮಿ. ಸಿ ಇಲ್ಲಿ ವೈ ಇದೆ, ಅದನ್ನು ನಾವು ಇ ಅಂತ ಹೇಳಬೇಕು, ಆರ್ಮಿ. ಸೊ ಇಲ್ಲೂ ನಾನು ಹೇಳಿದ್ದೀನಿ ಇ ಸೈಲೆಂಟ್ ಆಗಿದೆ, ಇ ಸೈಲೆಂಟಾಗಿ ಇ ಬಂದಿದೆ, ಇನ ಸೈಲೆಂಟ್ ಮಾಡಬೇಕು. ಆರ್ ಸೇ ಅಂತ ಹೇಳಂಗಿಲ್ಲ, ಆರ್ಸ್ ಅಂತಲೇ ಹೇಳಬೇಕು. ಓಕೆ, ಇದು ನೋಡಿ ಬಾರ್, ಬಿ ಎ ಆರ್. ಇಲ್ಲಿ ಆಲ್ರೆಡಿ ನಿಮಗೆ ಬಾರ್ ಅಂತ ಬಂದಿದೆ, ಇಲ್ಲಿ ಎಕ್ಸ್ಟ್ರಾ ಬಿ ಹಾಕಿದ್ರೆ ಆಯಿತು. ವಿಚ್ ಮೀನ್ಸ್ ಬಾರ್ಬ್. ಓಕೆ, ಹಾಗೆ ಬಾರ್, ಇಲ್ಲಿ ಡಿ ಹಾಕೋದು, ಬಾರ್ಡ್. ಓಕೆ, ಸೊ ಅಂದರೆ ಅದರ ಅರ್ಥ ಏನು, ನಿಮಗೆ ಎ ಆರ್ ಎ ಆರ್ ಎ ಆರ್ ಎ ಆರ್ ಇಲ್ಲೆಲ್ಲ ಎ ಆರ್ ಇದೆ ನೋಡಿ, ಎ ಆರ್. ಎ ಆರ್. ಓಕೆ, ಹಾಂ, ಇದನ್ನು ಓದ್ರಿ. ಈಗ ಇಷ್ಟು ನಾನು ಬರೆದಿದ್ದೀನಲ್ವಾ, ಇದನ್ನು ಕೂಡಿಸ್ಕೊಂಡು ಓದ್ರಿ ನೋಡೋಣ ಯಾರಾದರೂ. ಮೈಕ್ ಆನ್ ಮಾಡ್ಕೊಳ್ಳಿ. ಇದೇನಿದು, ಬ್ರಾಕ್ ಅಂತ ಯಾರು ಹೇಳಿದ್ದು? ಅದೇ ಹೇಳೋದು ನೋಡಿ, ಬ್ಲೆಂಡಿಂಗ್ ಕರೆಕ್ಟಾಗಿ ತಿಳ್ಕೊಬೇಕು ಅಂತ ಹೇಳೋದು ಅದಕ್ಕೇನೆ. ಬ್ರಾಕ್ ಹೆಂಗಾಗುತ್ತೆ, ಬ್ರಾಕ್ ಅಂತ ಬರ್ಬೇಕಾದ್ರೆ ಬ್ರಾ ಇದಲ್ವಾ ಬ್ರಾಕ್. ನೀವು ಹೇಳೋ ಪ್ರಕಾರ ಬ್ರಾಕ್ ಇದು ಬಿ ಆರ್ ಫಸ್ಟ್ ಬರಬೇಕು. ಅಕ್ಷರಗಳನ್ನು ಬಿಡಿಸ್ಬೇಕು, ಇಂಡಿವಿಜುವಲ್ ಆಗಿ ಒಂದೊಂದಾಗಿ ಬಿಡಿಸ್ಬೇಕು. ಇಲ್ಲೇನಿದೆ, ಬ ಆರ್ಕ್, ಬಾರ್ಕ್. ಇದು ವೆರಿ ಗುಡ್. ಹಾಗೆ ನೋಡಿ, ಬ ಆನ್ ಬಾನ್. ಇದು ಕಾರ್. ಇದು ಎಸ್. ಆಮೇಲೆ ನೆಕ್ಸ್ಟ್ ಹಾಂ, ವೆರಿ ಗುಡ್. ಯಾರು ಹೇಳ್ತಾ ಇರೋದು? ಹೂಸ್ ದ್ಯಾಟ್? ವಿನೋದ್. ಓಕೆ, ಗುಡ್ ವಿನೋದ್. ಹಾಗೆ ಇದು ಯಾ, ಗುಡ್. Yes. Very good. Yes. Okay. So ಇದೇನಾಗುತ್ತೆ, ಬ ಆರ್ಕ್ ಬಾರ್ಕ್, ಬ ಆನ್ ಬಾನ್, ಕ ಆಬ್ ಖಾಬ್, ಕ ಆರ್ಡ್ ಕಾರ್ಡ್, ಕ ಆಲ್ ಕಾಲ್, ಕ ಆರ್ಪ್ ಕಾರ್ಪ್, ಗ ಆರ್ಬ್ ಗಾರ್ಬ್, ಫ ಆರ್. ನಿಮ್ದು ಎಲ್ಲ ಸೌಂಡ್ ಈಗ ಆರ್ ಆರ್ ಆರ್, ಎಲ್ಲ ಪದದಲ್ಲೂ ಆರ್ 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 ಅಂತಲೇ ಬರಬೇಕು. ಓಕೆ, ಕ ಆರ್ಟ್ ಕಾರ್ಟ್, ಡ ಆರ್ಕ್ ಡಾರ್ಕ್, ಡ ಆನ್ ಡಾನ್, ಡ ಆರ್ಟ್ ಡಾರ್ಟ್, ಫ ಆರ್ಮ್ ಫಾರ್ಮ್. ಸೊ ಇದೆಲ್ಲ ಅಲ್ಲೇ ಇದೆ ನೋಡಿ, ಎ ಆರ್ ಟಿ ಆರ್ಟ್ ಇಲ್ಲೇ ಇದೆ ಆಲ್ರೆಡಿ, ಎ ಆರ್ ಎಮ್ ಇಲ್ಲೇ ಇದೆ. ಅದಕ್ಕೆ ಒಂದು ಎಕ್ಸ್ಟ್ರಾ ವರ್ಡ್ಸನ್ನು ನಾವು ಸೇರಿಸ್ತಾ ಹೋಗೋದು.
ಗ ಆರ್ಬ್ ಗಾರ್ಬ್. ಇದು ಹ ಆರ್ಡ್ ಹಾರ್ಡ್. ಹೇಳಿ ಹ ಆರ್ಡ್ ಹಾರ್ಡ್. ಹ ಆಮ್ ಹಾಮ್. ಹ ಆರ್ಪ್ ಹಾರ್ಪ್. ಹ ಆರ್ಟ್ ಹಾರ್ಟ್. ಕ ಆರ್ಟ್ ಕಾರ್ಟ್. ಮ ಆರ್ಕ್ ಮಾರ್ಕ್. ಓಕೆ, ಹಾಗೆ ಇದು ಮ ಆರ್ಟ್ ಮಾರ್ಟ್. ಅ ಲಾಮ್ ಅಲಾರ್ಮ್. ವೆರಿ ಗುಡ್. ಅಲಾರ್ಮ್. ಅ ಪಾರ್ಟ್ ಅಪಾರ್ಟ್. ಆರ್ಗ್ಯೂ. ಆರ್ಗ್ಯೂ. ಸೊ ಇದು ಊ ಅಂತ ಹೇಳಬೇಕು. ಆರ್ಗ್ಯೂ. ಆರ್ಮರ್ ಆರ್ಮರ್. ಆರ್ಸನ್ ಆರ್ಸನ್. ಓಕೆ, ಸೊ ಇದನ್ನು ಬರೆದ್ಬಿಡ್ತೀನಿ. ಆರ್ಸನ್ ಆರ್ಸನ್. ಆರ್ಮರ್ ಆರ್ಗ್ಯೂ ಅಪಾರ್ಟ್. ಅಲಾರ್ಮ್ ಮಾರ್ಟ್. ಓಕೆ, ಸೊ ಈ ಥರ ಇನ್ನು ಇದನ್ನು ನಾನು ಹೇಗೆ ಬರೆದಿದ್ದೀನಿ ಹಾಗೆ ಉಚ್ಚಾರಣೆ ಮಾಡಬೇಕು. ಕೆಲವು ವರ್ಡ್ಸನ್ನು ನೀವಾಗೆ ಅದನ್ನು ಹೇಳಿ ಸರಿ ಮಾಡ್ಕೋಬೇಕು. ಓಕೆ, ಸೊ ನಾನು ಈ ಕಡೆ ಬರೆದಿರ್ತೀನಿ, ಕಷ್ಟ ಇರೋದು ನಾನು ಈ ಕಡೆ ಬರೆದಿದ್ದೀನಿ. ನೀವು ಉಳಿದಿರೋ ವರ್ಡ್ಸ್ ಏನಿದೆ ಅದನ್ನು ನೀವಾಗೆ ಹೇಳಬೇಕು. ಕ ಆರ್ಟ್ ಕಾರ್ಟ್. ಸಿಂಪಲಾಗಿ ಹೇಳಬೇಕು ಅದನ್ನು. ಓಕೆ, ಆಲ್ ರೈಟ್. ಓಕೆ, ಇದರೊಂದು ಫೋಟೋ ಹಾಕ್ತೀನಿ. ಸೊ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್.